ಇನ್ನು ಉಪಸಮರ ರಣಕಣ ಗೆಲುವಿಗೆ ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆ. ಕ್ಷೇತ್ರವನ್ನ ಉಳಿಸಿಕೊಳ್ಳೋದಕ್ಕೆ ಶಾಮನೂರು ಕುಟುಂಬ ಕಸರತ್ತು ನಡೆಸ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಉಳಿಸಿಕೊಳ್ಳೋದಕ್ಕೆ ಈಗ ಶಾಮನೂರು ಕುಟುಂಬ ತಮ್ಮ ಕಸರತ್ತು ನಡೆಸ್ತಾ ಇದೆ. ತಂದೆ ತಾಯಿ ಇಬ್ಬರಿಂದಲೂ ಕೂಡ ತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಮಗ ಸಮರ್ಥ ಪರವಾಗಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಪ್ರಚಾರದಲ್ಲಿ ತೊಡಗಿದ್ದಾರೆ. ಗ್ರಾಮೀಣ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿ ಪ್ರಭಾ ಮಲ್ಲಿಕಾರ್ಜುನ್ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ನಗರ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಅಬ್ಬರದ ಪ್ರಚಾರವನ್ನ ಸ್ವತಃ ತಾವೇ ನಡೆಸ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಕ್ಷೇತ್ರವನ್ನ ಉಳಿಸಿಕೊಳ್ಳೋದಕ್ಕೆ ಶಾಮನೂರು ಕುಟುಂಬ ಈಗ ಕಸರತ್ತು ನಡೆಸ್ತಾ ಇರೋದು. ಒಂದು ಕಡೆಯಲ್ಲಿ ಸಮುದಾಯ ನಾಯಕರ ಜೊತೆಗೆ ಮಲ್ಲಿಕಾರ್ಜುನ್ ಮೀಟಿಂಗ್ ನಡೆಸಿದ್ದಾರೆ. ಮಗನನ್ನ ಗೆಲ್ಲಿಸೋದಕ್ಕೆ ಅಲ್ಪಸಂಖ್ಯಾತ ಅಭ್ಯರ್ಥಿಗಳ ಜೊತೆಗೂ ಕೂಡ ಚರ್ಚೆ ಮಾಡ್ತಿದ್ದಾರೆ. ಪೈಲ್ವಾನ್ ಮನೆಗೆ ಭೇಟಿ ನೀಡಿ ಮಲ್ಲಿಕಾರ್ಜುನ್ ಮಾತುಕತೆಯನ್ನು ಕೂಡ ನಡೆಸಿದರು. ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿಗಳನ್ನ ಸೆಳೆಯುವಂತಹ ಪ್ಲಾನ್ಗಳು ಕೂಡ ನಡೀತಾ ಇದೆ. ನಾಯಕರನ್ನ ಕರೆಸಿ ಸಮುದಾಯವಾರು ಮತಬೇಟೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿದ್ದಾರೆ. ಇವರು ಸಂಸದೆ ಮಾತ್ರ ಅಲ್ಲ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತಹ ಸಮರ್ಥ ಮಲ್ಲಿಕಾರ್ಜುನ್ ಅವರ ತಾಯಿ ಕೂಡ ಹೌದು. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಪ್ರಚಾರ ಜೋರಾಗಿದೆ. ನೀವು ಮಾತನಾಡಿಸಿದಂತಹ ಪ್ರಕಾರ ನಿಮಗೆ ಸಾಕಷ್ಟು ಮಾಹಿತಿ ಇರುತ್ತೆ, ನಿಮ್ಮದೇ ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ. ಸಮರ್ಥ ಗೆಲ್ತಾರ? ಡೆಫಿನೆಟ್ಲಿ ಗೆಲ್ತಾರ್ರಿ. ನೀವು ಜನ ನೋಡ್ತಾ ಇದ್ದೀರಾ. ಅದರ ಜೊತೆಗೆ ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅನ್ನೋದು ಕಾಂಗ್ರೆಸ್ನ ಭದ್ರಕೋಟೆ. 6 ಬಾರಿ ಅಪ್ಪಾಜಿ ಅವ್ರನ್ನ ಗೆಲ್ಲಿಸಿದಂತಹ ಜನ ಇವರು. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಜೊತೆಗೆ ಅಪ್ಪಾಜಿ ಮಾಡಿದಂತಹ ಅಭಿವೃದ್ಧಿ ಕೆಲಸಗಳು ಹಾಗೂ ಸಮರ್ಥನಲ್ಲಿ ಒಬ್ಬ ಯುವಕನ ಒಂದು ಉತ್ಸಾಹವನ್ನ ಕಾಣ್ತಾ ಇದ್ದಾರೆ. ಒಟ್ಟಾರೆ ಎಲ್ಲಾ ರೀತಿಯಿಂದನೂ ಕೂಡ ಗೆಲ್ಲುವಂತಹ ಭರವಸೆ ಇದೆ. ಮೇಡಮ್, ಇನ್ನೊಂದು ಕಡೆ ಅಹಿಂದ ನಾಯಕನನ್ನ ಬಿಜೆಪಿ ಕಣಕ್ಕಿಳಿಸಿರುವಂತದ್ದು. ಸೊ ಅಹಿಂದವಾಗಿ ನಾವು ಮುಸ್ಲಿಮರು ಮತ್ತು ಲಿಂಗಾಯತರ ನಡುವಿನ ಗುದ್ದಾಟದಲ್ಲಿ ಕಾಂಗ್ರೆಸ್ ಸೋಲ್ಬಹುದು ಅನ್ನುವಂತಹ ಲೆಕ್ಕಾಚಾರ ಬಿಜೆಪಿಯ ನಾಯಕರಿಗೆ ಇಟ್ಕೊಂಡೆ ಅಹಿಂದ ನಾಯಕನನ್ನ ಈಗ ಅವರು ಕಣಕ್ಕಿಳಿಸಿದ್ದಾರೆ. ಬಿಜೆಪಿ ಮಾಡ್ತಾ ಇರೋದು ಒಂದು ಸೋಷಿಯಲ್ ಮೀಡಿಯಾಗಷ್ಟೇ, ಬಟ್ ನಿಜಾಂಶ ಏನಿದೆ ಅಂತ ಇಲ್ಲಿರುವ ವೋಟರ್ಸಿಗೂ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ. ಮೇಡಮ್, ಇನ್ನೊಂದು ಕಡೆ ಫ್ಯಾಮಿಲಿ ರಾಜಕಾರಣ ಇದು ಅನ್ನುವಂತಹ ಆರೋಪ ಕೂಡ ನೀವು ಕೇಳಿರ್ತೀರಾ. ಫ್ಯಾಮಿಲಿ ರಾಜಕಾರಣ ಅಂದ್ರೆ ಈಗ ಯಾವ ಪಕ್ಷದಲ್ಲಿ ಕುಟುಂಬದ ಸದಸ್ಯರು ರಾಜಕಾರಣದಲ್ಲಿಲ್ಲ ನೀವೇ ನೋಡಿದಿರ. ಜನರು ಕೂಡ ನೋಡ್ತಾ ಇದ್ದಾರೆ ಒಂದು ಕುಟುಂಬದಲ್ಲಿ ಎಷ್ಟು ನಾವು ಸಕ್ರಿಯವಾಗಿ ಜನಾನುರಾಗಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೋಸ್ಕರ ಪದೇ ಪದೇ ಟಿಕೆಟ್ ಅಪ್ಪಾಜಿಯವರ ಕ್ಷೇತ್ರವನ್ನ ಮತ್ತೆ ಮಲ್ಲಿಕಾರ್ಜುನ್ ಅವರ ಕ್ಷೇತ್ರ ಆಯಿತು, ಈಗ ಶಾಮನೂರ್ ಸಮರ್ಥ ಅವ್ರ ಮೊಮ್ಮಗಂಗೆ ಕೊಟ್ಟಿದ್ದಾರೆ. ಸೊ ಇದು ಕುಟುಂಬ ರಾಜಕಾರಣ ಅನ್ನೋದಕ್ಕಿಂತ ಜಾಸ್ತಿ ಒಂದು ಸರ್ವೆ ಮಾಡಿಬಿಟ್ಟು ಗೆಲ್ಲುವಂತಹ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಜನರು ಭರವಸೆಯ ಮತವನ್ನು ಕೂಡ ಕೊಡ್ತಾರೆ ಅಂತ ನಮಗೂ ಕೂಡ ಭರವಸೆ ಇದೆ. ವಿ ವಿಲ್ ಸಿ ನೆಕ್ಸ್ಟ್ ಚುನಾವಣೆ ಏನಾಗುತ್ತೆ ಅಂತ. ಬಿಜೆಪಿಯವರು ಹಾಕಿರುವಂತಹ ಕ್ಯಾಂಡಿಡೇಟ್ ಶ್ರೀನಿವಾಸ್ ಅವರು ಸಮರ್ಥ ಅವರಿಗೆ ಟಕ್ಕರ್ ಕೊಡ್ತಾರಾ ಅಥವಾ ಆ ಕ್ಯಾಂಡಿಡೇಟ್ ಅನ್ನ ಹಾಕಿರುವಂತದ್ದು ಸಮರ್ಥ ಅವರಿಗೆ ಈಸಿ ಆಗತ್ತಾ ಅಥವಾ ಟಫ್ ಆಗಿದೆಯಾ? ಅದು ಅವರ ಒಂದು ಕ್ಯಾಲಿಬರ್. ಅವರದನ್ನ ಜನರಿಗೆ ತೋರಿಸಬೇಕು. ಇನ್ನು 12 ದಿನದಲ್ಲಿ ಇಬ್ರು ಕ್ಯಾಂಡಿಡೇಟ್, 2 ಪಕ್ಷ ಕೂಡ ಅದನ್ನೇ ಪೋರ್ಟ್ರೇ ಮಾಡ್ತೀವಿ. ನಾವು ಯಾವ ರೀತಿ ಭರವಸೆಯ ಬೆಳಕಾಗಿ ನಿಮ್ಮ ನಡುವೆ ಕೆಲಸ ಮಾಡ್ತೀವಿ ಅನ್ನೋದು ಸಮರ್ಥ ಕೂಡ ತೋರಿಸ್ತಾರೆ. ಆ ನಿಟ್ಟಿನಲ್ಲಿ ಜನ ಕೂಡ ವೋಟ್ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇವಿಷ್ಟು ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತುಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.